ದೀರ್ಘ ಸುಮಂಗಳಿ ಭವ ಅಂತ ಆಶೀರ್ವಾದಿಸ್ತಾರೆ. ಈ ತರ ಆಶೀರ್ವಾದ ಮಾಡಾದ್ಮೇಲೆ ಆ ಹೆಂಗ್ಸ್ ಹೇಳ್ತಾರೆ, ಸ್ವಾಮಿ ನನ್ನ ಗಂಡನ ಅಂತ್ಯಕ್ರಿಯೆ ನಡೀತಿದೆ, ಆದ್ರೆ ನೀವು ಈ ತರ ಆಶೀರ್ವಾದ ಮಾಡ್ಬಿಟ್ರಲ್ಲ ಅಂದಾಗ ತುಳಸಿದಾಸರು ನನ್ಗೇನು ಗೊತ್ತಿಲ್ಲ, ಎಲ್ಲ ರಾಮನ ಇಚ್ಛೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಅವ್ರು ಹೋದ್ಮೇಲೆ ಸತ್ತೋಗಿರೋ ಅವ್ರ ಗಂಡ ಮತ್ತೆ ಬದುಕ್ತಾನೆ. ಇದು ಆಗ ಆಳ್ತಿದ್ದ ಮಹಾರಾಜ ಅಕ್ಬರ್ಗೆ ತಿಳಿಯುತ್ತೆ. ರಾಜ ಅಕ್ಬರ್ ಅವರು ತುಳಸಿದಾಸರನ್ನ ಕರೆಸಿ ಅದ್ ಹೇಗೆ ನೀನು ಸತ್ತಿರೋ ಮನುಷ್ಯನ ಬದುಕಿಸಿದೆ, ಆ ರಹಸ್ಯದ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಆಗ ತುಳಸಿದಾಸರು ನನ್ಗೇನು ಗೊತ್ತಿಲ್ಲ, ಎಲ್ಲ ರಾಮನ ಲೀಲೆ ಅಂತ ಹೇಳ್ತಾರೆ. ಅಕ್ಬರ್ಗೆ ಕೋಪ ಬಂದು ತುಳಸಿದಾಸರನ್ನ ಕಾರಾಗೃಹಕ್ಕೆ ಹಾಕಿಸ್ಬಿಡ್ತಾರೆ. ಆಗ ತುಳಸಿದಾಸರು ಹನುಮಾನ್ ಚಾಲೀಸನ ರಚನೆ ಮಾಡಿ ಅಲ್ಲೇ ಪಠನೆ ಮಾಡಕ್ಕೆ ಶುರು ಮಾಡ್ತಾರೆ. ಇದಾಗಿ 40 ದಿನಗಳ ಆದ್ಮೇಲೆ ಒಂದು ವಾನರ ಸೈನ್ಯ ಅಕ್ಬರ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿರೋದೆಲ್ಲ ನಾಶ ಮಾಡಕ್ಕೆ ಶುರು ಮಾಡುತ್ತೆ. ಇದು ತಿಳಿದ ರಾಜ ಅಕ್ಬರ್ ಇಮಿಡಿಯೇಟ್ ಆಗಿ ತುಳಸಿದಾಸರನ್ನ ಆಚೆ ಬಿಡ್ತಾರೆ. ಹಾಗೆ ರಾಮನಾಮ ಜಪಿಸೋರ್ನ ಯಾವತ್ತೂ ತೊಂದರೆ ಕೊಡಬೇಡಿ ಅನ್ನೋ ಆದೇಶ ಹೊರಡಿಸ್ತಾರೆ. ಇದು ಹನುಮಾನ್ ಚಾಲೀಸನ ಪವರ್. ಜೈ ಶ್ರೀರಾಮ್.